ವಿಘ್ನೇಶಾಯ ಸರಸ್ವತಿ ಪಾರ್ವತಿ ಗುರುವೇ ನಮಃ. ದಕ್ಷಿಣಾಮೂರ್ತಯ ಜೈವೈ ಸಕಲ ಕಾರ್ಯಾರ್ಥ ಸಿದ್ಧಯೇ. ದಕ್ಷಿಣಾಮೂರ್ತಯ ಜೈವ ಸಕಲ ಕಾರ್ಯಾರ್ಥ ಸಿದ್ಧಯೇ. ಮುದದೆ ಕೊಂಡಾಡುವೆ ಮುದದೆ
ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಗನಿಗೆ ನಾಂದಿಗಳು ವರವ್ಯಾಸ ಮುನಿಪದ ದುರ್ವಕಾನತನಾಗಿ ನಾಂದಿಗಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸಂದಣಿಗೆ ಬಲವನ್ನು ಬೇಡುವೆ ಈ ಕಥಾಮೃತವಾಯಿ ಆ ಕವಿಗಳ ಸಂದಣಿಗೆ ಬಲವನ್ನು ಬೇಡುವೆ ಜಾಂಬವತಿ ಕಲ್ಯಾಣ ಎಂಬಿ ಕಥಾಮೃತವ ಸ್ವಾಮಿ, ನಾಡಿದು ಬೃಂದಾವನ ವರ್ತಮಾನ ಕಾಲದಲ್ಲಿ ಪ್ರಭುವಾಗಿ ವಿಭವಾಗಿ ವಿಜೃಂಭಿಸುತ್ತಿದ್ದವ ಈ ಸತ್ರಾಜಿತ ನಮ್ಮ ಈ ಜಾಗ ಅನ್ನುವುದು ದೇಶ ಅನ್ನುವುದು ಸುಭಿಕ್ಷೆಯಿಂದ ಕೂಡಿದೆ. ಹಾಗೆ ನೋಡುವಾಗ ನಾನು ಸಾಂಸಾರಿಕವಾಗಿಯೂ ಬಹಳ ಸಂತೋಷವನ್ನು ಹೊಂದಿದವ. ತಮ್ಮನಾಗಿ ಪ್ರಸೇನ ಆಡಳಿತದಲ್ಲಿ ನನಗೆ ಸಹಕಾರಿಯಾಗೇ ಇದ್ದಾನೆ. ಹಾಗೆ ಹೆಣ್ಣೊಂದನ್ನು ಮದುವೆಯಾಗಿ ಅವಳಿಂದ ಮಗಳೊಂದನ್ನು ಪಡೆದೆ. ಸತ್ಯಭಾಮೆ ಎನ್ನುವುದಾಗಿ ಅವಳಿಗೆ ನಾಮಕರಣವನ್ನ ಮಾಡಿದೆ. ಆದರೆ ಹಿಂದೆ ಹೀಗೆ ಇರಲಿಲ್ಲ ನಮ್ಮ ನಾಡು.
ಅದೆಷ್ಟೋ ಕಾಲ ಬರಗಾಲದಿಂದ ಕೂಡಿತ್ತು. ಆ ಕಾಲಕ್ಕೆ ಕುಲಗುರುಗಳು ಉಪದೇಶಿಸಿದಂತೆ ಸೂರ್ಯನ ಕುರಿತಾಗಿ ತಪಸ್ಸನ್ನ ಆಚರಿಸಿದವ ನಾನು. ಒಲಿದಂತ ಸೂರ್ಯದೇವ ನನಗೆ ಹೊರರೂಪವಾಗಿ ದಿನಮಣಿಯನ್ನ ನೀಡಿದ. ಆ ಮಣಿಯೇ ಸಮಂತಕ ಮಣಿ ಎಂಬುದಾಗಿ. ಆ ಮಣಿಯನ್ನ ಹೊಂದಿದ ನಾನು ನಮ್ಮ ನಾಡು ದುರ್ಭಿಕ್ಷದಿಂದ ಸುಭಿಕ್ಷವಾಗಿ ಕಂಗೊಳಿಸ್ತಾ ಇದೆ. ಆ ಮಣಿಯು ದಿನವೊಂದಕ್ಕೆ ನನಗೆ 8 ಮಣ ಬಂಗಾರವನ್ನ ನೀಡ್ತಾ ಇದೆ. ಎಂಬಲ್ಲಿಗೆ ಬಹಳ ಸಂತೋಷವಾಗ್ತಾ ಇದೆ. ಎಂದಿನಂತೆ ಓಲಗವನ್ನೇನೋ ನೀಡಿದ್ದಾಗಿದೆ. ಆದ್ರೆ ಇಂದು ಕೇಳು ಬಂದ ಮಾತೇನದು? ವನಪಾಲಕರಿಂದ ಬಂದ ಮಾತೇನದು? ವನಪಾಲಕರಿಂದ ನಮ್ಮ ಉಪವನಕ್ಕೆ ಮೃಗ ಪಕ್ಷಿಗಳ ಹಾವಳಿ ಹೆಚ್ಚಾಗಿದೆ. ಪ್ರಭು ನೀವೇ ಬಂದು ಸಹಕರಿಸಬೇಕು ಎನ್ನುವುದಾಗಿ. ಹಾಗಾಗಿ ತಡ ಮಾಡುವುದಲ್ಲ, ಶಬರ ಪಡೆಯನ್ನ ಕೂಡಿಕೊಂಡು ವನ ಬೇಟೆಗೆ ಮೃಗ ಬೇಟೆಗೆ ಹೊರಡ್ತೇನಂತೆ. ತಡ ಮಾಡುವುದಲ್ಲ. ಅದ್ಯಾರೋ ಬರ್ತಾ ಇದ್ದಾರಲ್ಲ, ನನ್ನ ತಮ್ಮ ಇರಬೇಕು.
ಗೊತ್ತಾಗುದಿಲ್ಲ. ಏನು ಅಂತ ಗೊತ್ತಾಗುವುದಿಲ್ಲ. ಸರಿ. ಹಾಗಾಗಿ ಹೇಳಿದ್ದನ್ನ ಔದಟ್ಯ ಅಂತ ಭಾವಿಸದೆ ನಿನ್ನ ತಮ್ಮನಾದ ಪ್ರಸೇನನಲ್ಲಿ ಪ್ರೀತಿಯಿಂದ ಅರುವ ಅಣ್ಣ ಎಲ್ಲಿಗಣ್ಣಪ್ಪಯ್ಯ? ನನ್ನಲ್ಲಿ ಹೇಳದೆ ನನ್ನ ಮಾತ. ಅನುಜ ಕೇಳಮ್ಮ ಉಪವನದ ಅನುಜ ಕೇಳಮ್ಮ ಉಪವನದ ಎಮ್ಮ ಉಪವನದ 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 ವಿಚಾರವ ಬೇರೆ ನಾನು ಎಮ್ಮ ಉಪವನದ 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 ವಿಚಾರವ ಬೇರೆ ನಾನು ಅದನವ ಬೇಳೆ ನಿನ್ನೊಡನೆ ಈಗ ಅದನವ ಬೇಳೆ ನಿನ್ನೊಡನೀಗ ನಾನು ವನದೋ ಮೃಗ ಪಕ್ಷಿಗಳು ವನದೋ ಮೃಗ ಪಕ್ಷಿಗಳು ಹಾಡುಗಿಡವಿದವು ಮೃಗ ಪಕ್ಷಿಗಳು ಹಾಡುಗಿಡವಿದವು ಅನುಜ ಕೇಳುವ ಉಪವನದ ಅನುಜ ಕೇಳಿಗಯಮ್ಮ ಉಪವನ ವಿಚಾರ ಕೇಳುವೆ ನಿನ್ನೋಡು ನಿನ್ನು ಕೇಳುವೆ ನಿನ್ನೋಡು ನಿನ್ನು ಅಣ್ಣ ಎಲ್ಲಿಗೆ ಹೊರಟೆ ಅಂತ ಕೇಳ್ತಾ ಇದ್ದೀಯ? ಅಮ್ಮ, ಓಲಗವನ್ನ ಕೊಟ್ಟ ಹೊತ್ತಿಗೆ ವನಪಾಲಕರು ಬಂದು ಹೇಳಿದ ಮಾತು, ದೊರೆಯೇ, ನಮ್ಮ ವನಕ್ಕೀಗ ಮೃಗ ಪಕ್ಷಿಗಳ ಹಾವಳಿ ಹೆಚ್ಚಾಗಿದೆ ಎನ್ನುವುದಾಗಿ, ಕಾಡು ಪ್ರಾಣಿಗಳು ಬರ್ತಾವೆ ಎನ್ನುವುದಾಗಿ ನೀವೇ ಪರಿಹರಿಸಬೇಕು ಎನ್ನುವ ಅಂಗಲಾಚಿದರು. ಅವರಿಗೆ ಅಭಯವನ್ನ ಕೊಟ್ಟು ಶಬರ ಪಡೆಯನ್ನ ಸಹಿತ ಸೇರಿಕೊಂಡು ಕಾಡಿನೆಡೆಗೆ ಹೊರಟವನು ಮೃಗಪಕ್ಷಿ ಬೇಟೆ ಎನ್ನುವುದಕ್ಕಾಗಿ. ಹಾಗಾಗಿ ಹೊರಟು ಸಿದ್ಧನಾಗಿ ನಿಂತವ ನಾನು. ಅಷ್ಟು ಹೊತ್ತಿಗೆ ನೀನು ಬಂದು ಕೇಳ್ತಾ ಇದ್ದೀಯ. ಇದೋ ನೋಡು, ನೀನು ಬಾಣಗಳನ್ನು ಧರಿಸಿದ್ದೇನೆ, ಹೊರಡ್ತೇನಂತೆ. ಹಾಗಾದ್ರೆ ಹೊರಟಿದ್ದು ಮೃಗ ಬೇಟೆಗ? ಹೌದು ತಮ್ಮ. ಏನದು? ಲಾಲಸೆ ಕೇಳೆಂಬ ನುಡಿಯೋ ತತ್ತೋತ್ತದಿ ಕುತೋದಿ ತತ್ತೋತ್ತದಿ ಕುತೋದಿ
ಯುವಕರು ಹೌದು. ವನ್ಯಮೃಗಗಳ ಹಾವಳಿ ಜಾಸ್ತಿಯಾಗಿದೆ, ಸರಿ. ಬದುಕುವುದಕ್ಕೆ ಕಷ್ಟವಾಗ್ತಾ ಇದೆ, ಹೌದು. ಬೆಳೆಗಳನ್ನು ನಾಶ ಮಾಡ್ತಾ ಇದೆ ಎನ್ನುವುದಾಗಿ ಹೌದು. ಅದನ್ನು ಕೇಳಿದಂತಹ ನೀನು ಕೆಳಮೇಟೆ ಬಂದು ನಿಂತಿದ್ದೆ. ಅಣ್ಣ, ಹಾ. ಸಣ್ಣದಾದ ಒಂದು ತೊರೆಯನ್ನು ದಾಟುವುದಕ್ಕೆ ಆಹಾ. ನಾವೇ ಅವಶ್ಯಕತೆ ಇದೆ. ಇಲ್ವೇ? ಚಿಗುರನ್ನು ಚೂಟುವುದಕ್ಕೆ ಕೊಡಲಿ ಬೇಕೆ? ಬೇಡವೇ ಬೇಡ. ಈ ಬೃಂದಾವನದ ಅಧಿಕಾರಿ ನೀನು ಅಲ್ವಾ? ನೀನು ಇನ್ನೊಂದವನು ಈ ಒಂದು ಕ್ಷುಲ್ಲಕ ಕಾರ್ಯಕ್ಕೆ ತರವಲ್ಲ. ನಿನ್ನ ತಮ್ಮನಾದಂತಹ ಪ್ರಸೇನ ನಾನಿದ್ದೇನೆ. ಆಹಾ. ನನಗೆ ಅಪ್ಪಣೆಯನ್ನು ಕೊಟ್ಟಿದ್ದೆ, ಆದರೆ ಹಾ. ಆ ಮೃಗಗಳನ್ನೆಲ್ಲ ತರಿದು ಬರ್ತೇನೆ, ಕೊಡುವ ಅಪ್ಪಣೆಯನ್ನ. ತಮ್ಮ, ಅಲ್ಲಿರುವುದು ಜಿಂಕೆ ಮೊಲ ಅಂತ ತಿಳಿದೀಯಾ? ಸದರ
ಅಲ್ಲವೇ ಅಲ್ಲ. ಕಾಡು ಪ್ರಾಣಿಗಳು ಪ್ರದೇಶವದು. ಸಾಮಾನ್ಯ ಜಿಂಕೆ ಮೊಲ ಇರ್ತದಂತ ತಿಳಿದ್ಯಾ? ಸಸ್ಯಾಹಾರಿ ಪ್ರಾಣಿಗಳು ಒಂದೇ ಅಲ್ಲ, ಮಾಂಸಾಹಾರಿ ಪ್ರಾಣಿಗಳು ಅನೇಕವಿದೆ. ಸಿಂಹ, ಹುಲಿ, ಚಿರತೆ ಮೊದಲಾದ ಮಾಂಸಾಹಾರಿ ಪ್ರಾಣಿಗಳು ಇವೆ. ಆದ ಕಾರಣ ಹೋಗುವುದಕ್ಕೆ ಅಪ್ಪಣೆಯನ್ನ ಕೊಡುವಂತ ಕೇಳ್ತಾ ಇದೆಯಲ್ಲ ನೀನು, ಸರಿಯಲ್ಲ ತಮ್ಮ. ಈಗಷ್ಟೇ ವಿದ್ಯಾಭ್ಯಾಸವನ್ನೆಲ್ಲ ಮುಗಿಸಿ ನೀನು ಬಂದವ, ಸ್ವಲ್ಪ ವಿಶ್ರಾಂತಿಯನ್ನ ಪಡೆ. ನಾನು ಮೃಗಬೇಟೆಗೆ ಹೋಗಿ ಬರ್ತೇನೆ. ಅಲ್ಲಿಯವರೆಗೆ ರಾಜಕೀಯವಾಗಿ ಏನೇನು ಸಲಹೆ ಸೂಚನೆಗಳನ್ನು ನಮ್ಮ ಜನರಿಗೆ ತಿಳಿಸಬೇಕು, ಅದೇ ಕಾರ್ಯದಲ್ಲಿ ನಿರತರಾದ್ರೆ ಒಳಿತು. ಮೃಗಬೇಟೆ ಎನ್ನುವುದು ನಿನಗೆ ತರವಲ್ಲ. ಹಾ, ಬಿಡು ಬಿಡು ಅಗ್ರಜ ನುಡಿಯ ದಿತ್ತತ್ತ 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 ಬಿಡು ಬಿಡು ನುಡಿಯಲು ಅಗ್ರಜನೇ ನುಡಿಯಲು ಈ ಕ್ಷಣದೇ ನುಡಿಯಲು ಈ ಕ್ಷಣದೇ ಬಿಡು ನುಡಿಯಲು ಎನ್ನುತ್ತಲೇ ಆ ಕ್ಷಣ ನುಡಿಯಲು ತಮ್ಮ. ನಾನು ಸಣ್ಣವ ಎನ್ನುವುದಾಗಿ ಅನುಮಾನಿಸ್ತಾ ಇದ್ದೀಯಾ? ಹಾ, ಹಾ. ಖಂಡಿತ ಇಲ್ಲವೇ ಇಲ್ಲ. ಗುರುಮಠದಿಂದ ಬೇಕಾದ ಶಸ್ತ್ರವಿದ್ಯೆಗಳನ್ನೆಲ್ಲ ಕಲಿತು ಬಂದವನಾಗಿದ್ದೇನೆ. ಹಾ, ಹಾ. ಅಣ್ಣ, ಬೆಂಕಿಯ ಕಿಡಿಯ ಒಂದು ಸಣ್ಣದೇ ಆಗಿದ್ದರೂ ಕೂಡ ಹಾ, ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡುವುದಿಲ್ಲವೇ? ಅಲ್ವಾ? ಹಾಗಂತ ಸೂರ್ಯನ ಕಿರಣ ಒಂದು ಚಿಕ್ಕದಿರಬಹುದು, ಹಾ, ಮಂಜಿನ ಪರ್ವತವನ್ನ ಹಾ. ಕರಗಿ ನೀರಾಯಿಸಬಲ್ಲದು. ಹೌದು. ಹಾಗಾಗಿ ಬೆಂಕಿಯ ಚೆಂಡಿನಂತಿರುವ ನಿನ್ನ ತಮ್ಮ ಅನುಮಾನ ಬೇಡಣ್ಣ, ಅಪ್ಪಣೆಯನ್ನು ಕೊಡು. ಸಂತೋಷ ಆಯ್ತು ತಮ್ಮ. ಹರುಷದಳು ಸದ್ರಾಜಿತಾಖ್ಯನು ಹರುಷದಳು ಸದ್ರಾಜಿತಾಖ್ಯನು ಕರುಣಿಸುತ್ತ ವೀಳೆಯವ ಕರುಣಿಸುತ್ತ ವೀಳೆಯವ ಬೇಟೆಗೆ ಬರದಿ ಹೋಗೆಂದನು ತಹರಸಿ ಬೇಟೆಗೆ ಬರದಿ ಹೋಗೆಂದನು ತಹರಸಿ ಬೀಳ್ಬಡಲು ತಮ್ಮ, ಯುದ್ಧಕ್ಕೆ ಸನ್ನದ್ಧನಾಗಿ ನಿಂತಿದ್ದೀಯ, ಅಪ್ಪಣೆಯನ್ನ ಕೊಡು ಅಂತ ಹೇಳ್ತಾ ಇದ್ದೀಯ. ಬಹಳ ಸಂತೋಷ ಆಯ್ತು ತಮ್ಮ. ವೀರರಿಗೆ ಉಚಿತವಾದ ಮಾತನ್ನೇ ನೀನು ಆಡಿದ್ದೀಯ ಎಂಬಲ್ಲಿಗೆ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ನೀನು ಮೆಚ್ಚಲೇಬೇಕು. ಆದರೆ ಒಂದೊಳಿತು ತಮ್ಮ, ಬೇಟೆಗೆ ಹೋಗುವುದೇನೋ ಸರಿ, ನಮ್ಮ ಶಬರ ಪಡೆಯನ್ನ ಕೂಡಿ ಹೋಗಬೇಕು. ಮತ್ತೊಂದು ಮಾತು, ನಿನಗೆ ತಿಳಿದಿರುವಂತೆ ಸೂರ್ಯನಿಂದ ದತ್ತವಾದಂತಹ ದಿನಮಣಿ ಶಮಂತಕ ಮಣಿ ನನ್ನಲ್ಲಿರುವುದು. ಅದನ್ನ ಧರಿಸಿ ನೀನು ಹೋಗಬೇಕು. ಯಾಕೆ ಅದನ್ನ ಧರಿಸಿದೆ ಅಂತಾದ್ರೆ ನಿನಗೆ ಯಾವುದೇ ಪ್ರಾಣಿ ಪಕ್ಷಿಗಳಿಂದ ಉಪಟಳ ಅನ್ನೋದಾಗುವುದಿಲ್ಲ. ಆದ ಕಾರಣ ನಾನು ಶಮಂತಕ ಮಣಿಯನ್ನ ನಿನಗೆ ಕೊಡ್ತೇನೆಂತೆ. ಅದನ್ನ ಧರಿಸಿ ಶಬರ ಪಡೆಯನ್ನ ಕೂಡಿ ಹೋಗಿ ಬಾ ತಮ್ಮ, ನಿನಗೆ ಮಂಗಲವಾಗಲಿ. ಬಂದ
ಹಾ ಹೊರದೆಡೆಗೆ ಹೊರಟವ. ಹಾ ಅದು ಈಗ ಬಂದ ವರ್ತಮಾನವೇನು? ಹಾ ವನಪಾಲಕರು ಬಂದು ಹೇಳಿದ ಮಾತು, ನನ್ನ ತಮ್ಮ ಯಾವ ಕಡೆಗೆ ಗೈದನೋ ಎನ್ನುವುದು ತಿಳಿಯದಾಗಿದೆ. ಎಷ್ಟೇ ಹುಡುಕಿದರೂ ಸಿಗದವನಾಗಿದ್ದಾನೆ ಎನ್ನುವುದಾಗಿ. ಹಾಗಾದರೆ ಯಾವುದೋ ಮೃಗಕ್ಕೆ ಆಹಾರವಾಗಿರಬಹುದೇ? ಇಲ್ಲ, ಆಗಿರ್ಲಿಕ್ಕಿಲ್ಲ. ಯಾಕೆ? ಅವನಿಗೆ ನಾನು ಶಮಂತಕ ಮಣಿಯನ್ನ ಧರಿಸಿ ಕಳಿಸಿದ್ದೆ. ಆದರೆ ಪ್ರಾಣಿ ಅವನನ್ನು ತಿಂದಿರ್ಲಿಕ್ಕಿಲ್ಲ. ಹಾಗಾದರೆ ಒಂದು ಇತ್ತು, ಕೃಷ್ಣ. ಕೃಷ್ಣ ಇದ್ದನಲ್ವಾ? ಹಿಂದೊಮ್ಮೆ ನಮ್ಮ ನಾಡಿಗೆ ಬಂದವನವನು. ಬಂದಲ್ಲಿ ನನ್ನಲ್ಲಿ ಕೇಳಿದ ಮಾತು, ಸತ್ರಾಜಿತ ಮಹಾರಾಜರೇ, ಈ ಶಮಂತಕ ಮಣಿಯನ್ನು ನನಗೆ ಕೊಡಿ ಎನ್ನುವುದಾಗಿ. ಆಗ ನಾನಾಡಿದ ಮಾತು, ಇದು ಸೂರ್ಯನಿಂದ ದತ್ತವಾದಂತಹ ಮಣಿ, ಇದನ್ನು ಯಾರಿಗೂ ಕೊಡಲಾಗುವುದಿಲ್ಲ ಎನ್ನುವುದಾಗಿ. ಹೆಚ್ಚೇನು, ಈಗ ಅರಿವಿಗೆ ಬಂದಂತಾಗಿದೆ. ಅವನಿಗೆ ಯಾರೋ ತಿಳಿಸಿರಬೇಕು ನನ್ನ ತಮ್ಮ ಪ್ರಸೇನ ಕಾಡಿಗೆ ಹೋಗುವುದನ್ನು. ಹಿಂದಿನಿಂದ ಹೋಗಿ ಅವನನ್ನು ಕೊಂದು ಶಮಂತಕ ಮಣಿಯನ್ನ ಕೊಂದೊಯ್ದಿರಬೇಕು. ಏನು ಮಾಡುವುದು ಅಂತ ಯೋಚನೆ ಆಗ್ತಾ ಇದೆ. ಏನು ಮಾಡುವುದೋ? ಜಯ ಜಯ ನಾರಾಯಣ, ಜಯ ರಾಮ ನಾರಾಯಣ, ಭವಭಯ ಹರಣ, ದುರಿತ ನಿವಾರಣ, ಭವಭಯ ಹರಣ, ದುರಿತ ನಿವಾರಣ, ಜಯ ನಮೋ, ಜಯ ನಮೋ, ಜಯ ನಮೋ ನಾರಾಯಣ. ನಾರದರು, ಇದು ನಿಮ್ಮ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ಕರದಂಡಸರವನಿತ್ತು ಭೂಪಾಲ ವಂದಿಸಲು ನಿಮ್ಮ ಪಾದಕ್ಕೆ ವಂದಿಸಿಕೊಂಡಿದ್ದೇನೆ. ವಂದಿದ್ದೀರಾ? ನನ್ನಿಂದ ಅಂತ ಸತ್ಕಾರ್ಯವನ್ನ ನೀಡಿದ್ದೇನೆ. ಸರಿ, ಆದ್ರೆ ನನಗೆ ಆಶ್ಚರ್ಯ ಏನು ಗೊತ್ತುಂಟ? ಏನದು? ನಾನು ಇಲ್ಲಿಗೆ ಬರುವುದು ಹೊಸತಲ್ಲ, ಅಲ್ಲವೇ ಅಲ್ಲ, ಆಗಾಗ ಬರುವವ. ತ್ರಿಲೋಕ್ಯ ಜ್ಞಾನಿಗಳು ನೀವು. ಬಂದವ ನಾನು ಹ, ನಿನ್ನನ್ನ ಭೇಟಿಯಾಗುವುದು ಕಡಿಮೆ. ಹೌದಪ್ಪ. ಯಾಕೆ? ಯಾಕೋ? ಈ ನಾಡಿನ ಅಧಿಕಾರಿಯಾದಂತಹ ಹ, ಬಲರಾಮನನ್ನ ಕಂಡು ಹ, ಹ. ಈ ಲೋಕದ ಹ್ಮ್, ಈ ರಾಜ್ಯದ ಕ್ಷೇಮವನ್ನು ತಿಳಿಯುವ. ಸರಿ. ಅಲ್ಲಿ ಬಲರಾಮನಲ್ಲಿ ಕೇಳುವುದುಂಟು, ಏನದು? ಸತ್ರಾಜಿತ ಹೇಗಿದ್ದಾನೆ ಅಂತ ಅಷ್ಟೇ. ಓಹೋ, ಯಾಕೆ ಗೊತ್ತುಂಟ? ಯಾಕೆ? ನಿನ್ನೊಡೆಯನಾದ ಬಲರಾಮ ಬಿಸಿ ನೀರನ್ನು ಕಾಯಿಸಿ ಕುಡಿಯುವಂತ ವ್ಯಕ್ತಿ. ಓಹೋ, ಆದ್ರೆ ನೀನು ಹಾಗೆ ಅಲ್ವೇ? ತಣ್ಣೀರನ್ನು ತಣಿಸಿ ಕುಡಿಯುವಂತ ವ್ಯಕ್ತಿ. ಸಾಧುವಿನೋಪಾದಿಯಲ್ಲಿ, ಗೋವಿನೋಪಾದಿಯಲ್ಲಿ ಬದುಕನ್ನ ಕಟ್ಟಿಕೊಂಡವ. ಧರ್ಮವೀರನಾಗಿ ಬದುಕದವನಿಲ್ಲ, ಅಲ್ಲವೇ ಅಲ್ಲ. ಧರ್ಮವನ್ನೇ ಉಸಿರಾಗಿ ಬದುಕಿದವ ಯಾರು ಕೇಳಿದ್ರೆ ಈ ಬೃಂದಾವನದ ಅಧಿಕಾರಿ ಸತ್ರಾಜಿತ ಎಂಬ ನುಡಿ. ಇದು ಲೋಕಕ್ಕೆ ಗೊತ್ತುಂಟು. ನಿಮ್ಮ ದೊಡ್ಡ ಮಾತು ನಾರದ. ಅಷ್ಟೇ ಅಲ್ಲ, ಮತ್ತೆ ಬದುಕಿನಲ್ಲಿ ನಿನ್ನ ಜೀವನದಲ್ಲಿ ನೀನು ಅಳವಡಿಸಿಕೊಂಡಂತ ಒಂದು ಮಹತ್ ಕಾರ್ಯ ಇದೆ. ಹ, ಹ. ಯಾವುದು? ಏನು? ಧರ್ಮವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಜೊತೆಗೆ ಹ, ಹ. ಸದಾ ದೇವರ ಭಕ್ತಿಯನ್ನ ಮಾಡುವವ. ಹೌದು. ಆ ಮುಖೇನ ಪರಮಾತ್ಮನ ಸೇವೆಯನ್ನು ಗೈಯುವವ ನೀನು. ಹ, ಕೇಳಿದ್ದೇನೆ, ಹ್ಮ್, ಇತ್ತೀಚೆಗೆ ಹ, ಭಗವಾನ್ ಭಾಸ್ಕರನನ್ನ ಭಜಿಸಿ ಹ, ತಪಸ್ಸನ್ನ ಗೈದು ಹ, ಹ. ವರಶಮಂತಕ ಮಣಿಯನ್ನ ಪಡೆದಿದ್ದೀಯ. ಹೌದು. ಎಣಿಸಿದಾಗ 10 ಹೇರು ಬಂಗಾರವನ್ನ ಕೊಡುವುದರ ಮುಖೇನ ನಮ್ಮ ಇಷ್ಟಾರ್ಥವನ್ನು ಈಡೇರಿಸುವ ಮಣಿ ಅಂತ ಕೇಳಿದ್ದೇನೆ. ಹೌದು ನಾರದ. ಆದರೆ ನನಗೆ ಚಿಂತೆ ಏನು ಗೊತ್ತುಂಟ? ಏನದು? ನಾನು ಬಂದಾಗ ನನ್ನನ್ನು ಸತ್ಕರಿಸುವುದಕ್ಕೆ ಮುಂದಾದ ನಿನ್ನ ಆನಂದವನ್ನ ಕಂಡಾಗ ನನಗೆ ಆಶ್ಚರ್ಯ ಆಯಿತು. ಯಾಕೆ? ನಾರದರು ಬರ್ತಾರೆ ಅಂತ ಎಲ್ಲರೂ ಸಂತೋಷ ಪಡ್ತಾರೆ.
ಹೌದಪ್ಪ. ಒಂದಿಷ್ಟು ಜನ ಅವರವರೇ ಮಾತನಾಡ್ಕೊಳ್ತಾ ಇದ್ದಾರೆ. ಯಾಕೆ ಹಾ. ನಾರದ್ರು ಬಂದಿದ್ದಾರೆ ಅಂತ. ಹಾ. ಆದ್ರೆ ನಿನ್ನ ಪ್ರಜೆಗಳಲ್ಲಿರುವ ಸಂತೋಷ ನಿನ್ನಲ್ಲಿ ಇಲ್ಲ. ಆ ಮುಖೇನವಾಗಿ ನಾನು ಪ್ರಶ್ನಿಸುವುದೇನು ಗೊತ್ತುಂಟ? ಏನು? ಏನಾಗಿದೆ ನಿನಗೆ? ಈ ನಿನ್ನ ದುಃಖತಪ್ತವಾದ ಮುಖಕ್ಕೆ ಬಲವಾದ ಕಾರಣ ಇದೆ. ಎಳಿಸಿದ ಇಷ್ಟಾರ್ಥವನ್ನು ಈಡೇರಿಸುವಂತಹ ಆ ಮಣಿ ಇದ್ದು ನಿನ್ನ ಬದುಕು ಯಾಕೆ ಹೀಗಿದೆ? ನಿಮಗೆ ತಿಳಿಯದ ಮಾವ. ತನವ ಬಳಲಿಸಿ ತಪವಗೈದುದಕ್ಕೆ ತನುವ ಬಳಲಿಸಿ ತಪವಗೈದುದಕ್ಕೆ ಭಾಸ್ಕರ ಮಣಿಯ ನಿತ್ಯ ಭಾಸ್ಕರ ಮಣಿಯ ನಿತ್ಯ ಅದರ ಧರಿಸಿ ಎನ್ನನು ಜಾತ ಹೋಗಿರೆ ವನಕ್ಕೆ ಅದರ ಧರಿಸಿ ಎನ್ನನು ಜಾತ ಹೋಗಿರೆ ವನಕ್ಕೆ ಕೃಷ್ಣ ಅಪಹರಣ ಗೋಸುಗ ಕೃಷ್ಣ ಅಪಹರಣ 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 ಗೋಸುಗ ಹನಗೈದ ಪ್ರಸೇನ ಕೃಷ್ಣ ಕೃಷ್ಣ ಪ್ರಸೇನನ ಹನನ ಹನನ ಹನಗೈದ ಪ್ರಸೇನನ ಯಾಕೆ ನಿನ್ನ ಅಂತರ್ಗತವಾದ ಇಚ್ಛೆ? ನಾರದರೆ ಆ ನಿಮಗೆ ತಿಳಿಯದ ವಿಚಾರವ. ನನಗೆ ತಿಳಿದಿದ್ರೆ ಹೀಗೆ ಕೇಳ್ತಿದ್ದೆ. ಆದರೂ ಹಾ. ಹೇಳುವುದು ನನ್ನ ಕರ್ತವ್ಯ. ಸರಿಯಪ್ಪ. ನಿಮಗೆ ತಿಳಿದಿರುವ ಹಾಗೆ ಹಾ, ಸೂರ್ಯನಿಗೆ ಹಾ, ಸೂರ್ಯನ ಕುರಿತಾಗಿ ತಪಸ್ಸನ್ನ ಆಚರಿಸಿ ಹಾ. ಶಮಂತಕ ಮಣಿಯನ್ನ ಪಡೆದವ ನಾನು. ಸರಿ. ಬರಗಾಲದ ಪರಿಸ್ಥಿತಿಯಿಂದ ಹೌದಪ್ಪ. ಸುಭಿಕ್ಷೆದೆಡೆಗೆ ಹೌದು. ನಮ್ಮ ನಾಡನ್ನ ಕೊಂಡೊಯ್ದವ ನಾನು ಹೌದಪ್ಪ. ಅಲ್ಲವಾ? ಹಾ, ಹೀಗೆ ಹಾ, ಶಮಂತಕ ಮಣಿ ಇರುತ್ತ ಹಾ, ನನ್ನ ತಮ್ಮ ಹಾ. ಪ್ರಸೇನ ಹ್ಮ್. ಅದನ್ನ ಧರಿಸಿ ಹಾ. ವನದ ಕಡೆಗೆ ಹೊರಟ. ನಿನ್ನಲ್ಲಿ ಅಡಕವಾಗಿರುವ ಮಣಿಯನ್ನು ನಿನ್ನ ತಮ್ಮನಿಗೆ ಕೊಟ್ಟೆ. ಯಾಕೆ ಕೊಟ್ಟೆ? ಯಾಕೆ? ವನಪಾಲಕರು ಬಂದು ಹೇಳಿದಂತ ಮಾತು, ಹಾ, ಮಹಾರಾಜರೇ ಹಾ. ಮೃಗಪಕ್ಷಿಗಳ ಹಾವಳಿ ಹೆಚ್ಚಾಗಿದೆ, ಸರಿ. ಅದನ್ನ ನಿಗ್ರಹಿಸಬೇಕು ಎನ್ನುವುದಕ್ಕಾಗಿ ಹಾ. ನಾನು ಹೊರಟು ನಿಂತ ಕ್ಷಣಕ್ಕೆ ತಮ್ಮ ಬಂದ. ನನ್ನ ತಮ್ಮ ಬಂದು ಹೇಳಿದ ಮಾತು, ಏನು? ಅಣ್ಣ ಹಾ. ನೀನು ಹೋಗುವುದು ಬೇಡ, ಬೇಡ. ಕೊಡು ನನಗೆ ಅಪ್ಪಣೆಯನ್ನ ಎನ್ನುವುದಾಗಿ. ಸರಿ. ತಮ್ಮನ ಮಾತನ್ನು ಕೇಳಿ ಹಾ. ಬಹಳ ಸಂತೋಷಗೊಂಡು ಹಾ. ಅಪ್ಪಣೆಯನ್ನ ಕೊಟ್ಟು ಕಳಿಸಿದ್ದೇನೋ ಸರಿ. ಹಾ. ಹೋಗುವ ಹೊತ್ತಿಗೆ ಹಾ. ನಾನು ಹೇಳಿದ ಮಾತು, ಏನು? ತಮ್ಮ ಶಮಂತಕ ಮಣಿಯನ್ನ ಧರಿಸಿ ಹೋಗು. ಹಾ. ಯಾಕೆ? ಹಾ. ಇದನ್ನು ಧರಿಸಿದರೆ ಹಾ. ಯಾವುದೇ ಕಾಡು ಪ್ರಾಣಿಗಳ ಭಯ ನಿನಗೆ ಆಗುವುದಿಲ್ಲ ಎನ್ನುವುದಾಗಿ ಆಪತ್ತು ನಿವಾರಣಾ ಮಣಿಯಾಗಿ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳಿ ಕಳಿಸಿದವ ನಾನು. ಸರಿ. ನನ್ನ ಮಾತಿನಂತೆ ಹಾ. ಶಮಂತಕ ಮಣಿಯನ್ನ ಹಾ. ಧರಿಸಿ ಹೊರಟು ನಿಂತವ ನನ್ನ ತಮ್ಮ. ಸರಿ. ಆದರೆ ಈ ಹಿಂದೆ ಹಾ. ನಮ್ಮ ಈ ನಗರಕ್ಕೆ ಹ್ಮ್. ಕೃಷ್ಣನೂ ಬಂದಿದ್ದ. ಹಾ, ಹಾ, ಹಾ. ಯಾವುದಕ್ಕೆ? ಯಾವುದಕ್ಕೆ? ಶಮಂತಕ ಮಣಿಯನ್ನ ಕೇಳುವುದಕ್ಕೋಸ್ಕರ ಇಲ್ಲಿವರೆಗಾಗಿ ಬಂದವ ನಾವು. ನೀನು ಪಡೆದ ಮಣಿಯ ಆಸೆಯನ್ನು ಹೊತ್ತು ಕೃಷ್ಣ ಬಂದ. ಒಂದು ಮಣಿಯ ಅಪೇಕ್ಷೆ ಇಟ್ಟ. ಅಪೇಕ್ಷೆಯನ್ನೋ ಇಟ್ಟ. ನೀನು ನಾನು ಹೇಳಿದ ಮಾತು, ಹಾಗೆಲ್ಲ ಕೊಡುವುದಕ್ಕಾಗುವುದಿಲ್ಲ, ಹಾ. ಅದು ವರದತ್ತವಾಗಿ ಬಂದಂತ ಮಣಿ ಹಾ. ನನ್ನಲ್ಲೇ ಇರಬೇಕು ಹಾ. ಎನ್ನುವುದಾಗಿ. ಈಗ ನಾನು ಹೇಳೋದು ಏನು ಗೊತ್ತುಂಟ? ಏನು? ಲೋಕಕ್ಕೆ ಒಂದು ಮಣಿಯಂತೆ ಬದುಕನ್ನ ಕಟ್ಟಿಕೊಂಡವ ಕೃಷ್ಣ. ಹ್ಮ್ ಹ್ಮ್. ಆ ಮುಖೇನ ಲೋಕದ ಬೆಳಕನ್ನ ಕತ್ತಲೆಯನ್ನು ನಿವಾರಿಸಿ ಬೆಳಕನ್ನ ಕೊಡುವಂತ ಮಹಾಮಹಿಮ. ಹಾ. ಅಂತವ ನಿನ್ನಲ್ಲಿ ಮಣಿಯನ್ನ ಕೇಳ್ತಾನಂದ್ರೆ ಆಶ್ಚರ್ಯ. ಆಶ್ಚರ್ಯವೇ ಸರಿ. ಸರಿ, ಯಾವುದೋ ಉದ್ದೇಶ ಕೇಳಿಲ್ವ. ಆದರೆ ಆದ್ರೆ ಕೊಡುವುದಕ್ಕಾಗುವುದಿಲ್ಲ ಎನ್ನುವ ಮಾತನ್ನ ಹೇಳಿ ಕಳಿಸಿದವ ನಾನು. ನೀನು ಕಷ್ಟಪಟ್ಟು ಪಡೆದಿದ್ದು. ಹಾಗೆ ಹಿಂದಕ್ಕೆ ಹೋದವ. ಹಾ. ಇಂದು ಹಾ. ನನ್ನ ತಮ್ಮ ಹಾ.
ಕಾಡಿಗೆ ಹೋಗುವುದನ್ನು ಹಾ. ಯಾರ ಮುಖೇನವಾಗಿಯೋ ಅರಿತಿದ್ದಾನೆ ಅನ್ನಿಸ್ತಾ ಇದೆ. ತಿಳ್ಕೊಂಡ ಇರಬೇಕು. ಸರಿ. ಹೀಗೆ ಹಾ. ತಿಳಿದಾತ ಹಾ, ನನ್ನ ತಮ್ಮನನ್ನ ಹಾ, ಹೋಗುವುದನ್ನು ನೋಡಿಕೊಂಡು ಹಾ. ಅವನಲ್ಲಿರುವ ಶಮಂತಕ ಮಣಿಯನ್ನ ಹಾ. ಕತ್ತೊಯ್ದು ಹಾ. ನನ್ನ ತಮ್ಮನಿಗೆ ಏನೋ ಮಾಡಿರಬೇಕು ಅಂತ ಚಿಂತಿಸ್ತಾ ಇದ್ದೆ ನೀನು ನಾನು. ಕೊಡಲಿಲ್ಲ ಎನ್ನುವ ಉದ್ದೇಶಕ್ಕಾಗಿ ವಾಮ ಮಾರ್ಗವನ್ನು ಅನುಸರಿಸಿದ. ನನ್ನ ಮಣಿಯನ್ನ ಅಪ್ಪರಿಸ ಅದು ಮಣಿ ಪಡೀಲಿ ಪುಣ್ಯಾತ್ಮ. ನನ್ನ ತಮ್ಮನಿಗೆ ಏನು ಮಾಡಿದ್ದಾನು ಅವನಲ್ಲಿ ಯಾಕೆ ಬಂದಂತ ಅದೇ ಗೊತ್ತಾಗ್ತಾ ಇಲ್ಲ ನಾರದರೆ. ಹಾ, ಹಾ. ಏನು ಮಾಡುವುದಂತ ಯೋಚಿಸ್ತಾ ಕುಳಿತಿವ. ಅಷ್ಟು ಹೊತ್ತಿಗೆ ನಿಮ್ಮ ಆಗಮನ ಆಯ್ತು. ನಾನೇನು ಮಾಡುವುದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವೇ ಒಂದು ದಾರಿ ತೋರಿಸಿದ್ರೆ ಉತ್ತಮ. ಸ್ವಲ್ಪ ಆಲೋಚನೆ ವರಮನೆಯಿಂದನು ಬೇಡ ವರಮನೆಯಿಂದನು ಬೇಡ ನಿಜಗಳ ನರಿತು ಬಹೆ ತಾಳು ತಾಳೆನ್ನುತ್ತ ನುಡಿದ ನಿಜಗಳ ನರಿತು ಬಹೆ ತಾಳು ತಾಳೆನ್ನುತ್ತ ನುಡಿದ ಕಣ್ಣಾರೆ ಕಂಡ್ರು ಪರಂಪರಿಸಿ ನೋಡ್ಬೇಕು. ನಿಜ ತಾನೇ? ಯಾರೋ ಹೇಳ್ತಾರೆ ಅಂತ ಕೇಳುವುದಲ್ಲ. ಅಲ್ವೇ ಅಲ್ಲ? ಯಾಕೆ ಗೊತ್ತುಂಟ? ಹ್ಮ್. ನಿನಗೂ ಗೊತ್ತುಂಟು ಕೃಷ್ಣ ಏನು ಎನ್ನು. ಆದ್ರೆ ಹಿಂದೆ ಬಂದದ್ದು ಸುಳ್ಳಲ್ವಲ್ಲ? ಆದ್ರೆ ಯಾರೋ ಹೇಳಿದ್ದನ್ನ ಸತ್ಯ ಅಂತ ನಂಬಬೇಕು ಆಗಿಲ್ವಲ್ಲ. ಇಲ್ಲವೇ? ಆ ನೆಲೆಯಲ್ಲಿ ಹೇಳ್ತೇನೆ, ಹಾ ಹಾ. ಇದರಲ್ಲಿ ಏನೋ ಒಂದು ಸತ್ಯವೋ ಅಡಗಿದೆ. ಈ ಮರ್ಮವನ್ನು ತಿಳಿಯಬೇಕು ಅಂತಾದ್ರೆ ಮೂಲ ಸ್ಥಾನಕ್ಕೆ ಹೋಗ್ಬೇಕು. ಅದಕ್ಕೆ ನೀವೇ ದಾರಿ ತೋರಿಸಬೇಕು. ನೀನು ಯಾಕೆ ಹೋಗ್ಬಾರ್ದು? ನಾನೇ ಹೋಗಿ ಕೇಳಲಿಕ್ಕಾಗ್ತದ? ಹಾಗಾಗುದಿಲ್ಲ. ಯಾಕೆ? ಯಾಕೆ? ಬಲರಾಮನ ತಮ್ಮ. ಹೌದು. ಬಲರಾಮ ತಮ್ಮನನ್ನ ಬಿಟ್ಕೊಡ್ತಾನ? ಬಿಟ್ಕೊಡ್ಲಿಕ್ಕಿಲ್ಲ. ಇಲ್ಲವೇ ಇಲ್ಲ. ಅಲ್ಲಿ ನ್ಯಾಯಸ್ಥಾನದಲ್ಲಿದ್ದವ ನ್ಯಾಯವನ್ನೇ ಕೊಡ್ಬೇಕಾಗ್ತದೆ. ಒಮ್ಮೊಮ್ಮೆ ಹಾ. ತಮ್ಮ ಎನ್ನುವ ವ್ಯಾಮೋಹ ಇದ್ರೆ ಕೊಡ್ಲಿಕ್ಕೆ ಆಗುದಿಲ್ಲ. ಆಗುವುದಿಲ್ಲ. ಮನೆ ಇದ್ದು ಬಿಟ್ಟು ಮರೆಯ ನೀನು ಹೋಗ್ಬಿಡು ಅಂತ ಹೇಳಲಿಕ್ಕೆ ಬರ್ತದೆ. ಆದ್ರೆ ಮತ್ತೆ ಒಂದು ಮಾತುಂಟು. ಏನು? ಎಷ್ಟು ಹೊತ್ತಿಗೆ ಅವನ ಹತ್ರ ಹೋಗಿ ಸಿಗುವುದು ಅನ್ನೋ ಸಾಧ್ಯವೇ ಅಂತ ಹಿರಿಯ ಕೀಳು ಸಾಧ್ಯವೇ ಸುತ್ತಿದ ಕತೆ ಹೇಳ್ತಾ ಇದ್ದೀನಿ. ಸುತ್ತಿದ ಕತೆ ಮಹತ್ತಾಗುವುದಿಲ್ಲ. ಯಾಕೆ ಹೇಳು? ಒಂದು ಕಾಲದಲ್ಲಿ ನಾವು ರಜಭೂಮಿಯಲ್ಲಿರುವಾಗ ನಮ್ಮವರೆಲ್ಲ ಮಳೆಗೆ ಬೇಕಾಗಿ ಇಂದ್ರನ ಪೂಜೆ ಮಾಡ್ತಾ ಇದ್ರು. ಆ ಕಾಲಕ್ಕೆ ನಾ ಹೇಳಿದೆ, ಇಂದ್ರ ಪೂಜೆ ಮಾಡುವುದಲ್ಲ, ಪ್ರಕೃತಿ ಪೂಜೆ ಆಗಬೇಕು. ಅದಕ್ಕೆ ಗೋವರ್ಧನ ಪೂಜೆ ಆಗಲಿ. ಹಾಗೆ ನೀನು ಒಂದು ರೀತಿಯಲ್ಲಿ ಬಂಡಾಯ ಕ್ರಾಂತಿಕಾರಿ ನಾನು. ಆಗ ನಮ್ಮವರೆಲ್ಲ ಗೋವರ್ಧನ ಪೂಜೆ ಮಾಡಿದರು. ಕ್ಷುದ್ರನಾದಂತಹ ಇಂದ್ರ ಕುಂಭದ್ರೋಣ ಮಳೆಯನ್ನು ಸುರಿದ. ಆ ಕಾಲಕ್ಕೆ ಗೋಕುಲವನ್ನು, ಗೋಪಾಲರನ್ನು, ಗೋವುಗಳನ್ನು ರಕ್ಷಿಸುವುದಕ್ಕೆ ನನ್ನ ಕಿರಿ ಬೆಟ್ಟಿನಲ್ಲಿ ಗೋವರ್ಧನ ಪರ್ವತವನ್ನು ಎತ್ತಿ 7 ದಿವಸಗಳ ಕಾಲ ಅಹರ್ನಿಶಿಯಾಗಿ ಹಿಡಿದೆ. ಇಂದ್ರ ದೇವತೆ ಮಣಿದು ಬಂದು ಗೋವಿಂದ ರಾಜ ಪದವಿಯನ್ನು ನನಗೆ ಕೊಟ್ಟ. ಅಂತಹ ಗಿರಿಯನ್ನು ಕಿರಿಬೇಳಿನಲ್ಲಿ ಎತ್ತಿದ ಮೇಲುಗಿರಿಗೆಲ್ಲ ಹೆದರುತ್ತೇನೋ ಅಂತ ಗಿರಿ ಕೀಳ್ಲಿಕ್ಕೆ ಆಗ್ತದೆ ನಿನಗೆ? ಹೌದು. Shut up!
ಎತ್ತಿದ್ದೀಯ? ಕಿರಿಬೆರಳಲ್ಲಿ ಎತ್ತಿದ್ದು ನೀನು ಎತ್ತಿದ್ದೇನು? ಗೋವರ್ಧನ ಗಿರಿ. ಒಂದು ಚಿಕ್ಕ ಗಿರಿ. ದೊಡ್ಡ ಬೆಟ್ಟ. ನೀನು ಗೋವರ್ಧನ ಗಿರಿ ಎಂಬುದಾಗಿ ಹೇಳ್ತೀಯ. ಹಾ ನೀವು ಗೋಪಾಲಕರು. ಹೌದು. ಅದು ಗೋವರ್ಧನ ಗಿರಿಯೋ ಅಥವಾ ಗೋಮಯ ಬೆಟ್ಟ ಗೊತ್ತಿಲ್ಲ. ಹಾ ಹಾ ಅದನ್ನು ಎತ್ತಿದ್ದೆ ನೀನು. ಹಾ ನಾನು ಎತ್ತಿದ್ದ ಅಂತ ಇಂಥ ಕಾರ್ಯ ಅಲ್ಲ. ಆದ್ರೆ ಒಂದು ನೆನಪಿಟ್ಟುಕೋ, ಹಾ ಗೋಮಯದ ಬೆಟ್ಟ ಎತ್ತಲಿಕ್ಕಾದ್ರೂ ಆ ಕೈ ಬೆರಳು ಪುಣ್ಯ ಮಾಡಿರ್ಬೇಕು. ಹಾ. ನಾನು ಮಾಡಿದಂತ ಕಾರ್ಯ ಸಣ್ಣದೇನಲ್ಲ. ಮತ್ತೆ ನೀನು ಕೇಳಿರಬಹುದು, ಹಾ ಸಾಕೇತಪುರದಲ್ಲಿ ಹಾ ಶ್ರೀರಾಮಚಂದ್ರ ಎನ್ನುವ ಒಬ್ಬ ಜನಿಸಿದ್ದ. ಓಹೋ ವಿತ್ತುವಾಕ್ಯ ಪರಿಪಾಲನಾರ್ಥವಾಗಿ ಹಾ ಕಾಡಿಗೆ ಹೋದಂತ ಸಂದರ್ಭದಲ್ಲಿ ಹಾ ಅವನ ಮಡದಿಯಾದಂತಹ ಜಾನಕಿ ದೇವಿಯನ್ನ ಹಾ ದುರುಳನಾದಂತಹ ರಾವಣ ಕೊಂಡು ಹೋಗಿ ಲಂಕಾನಗರಿಯಲ್ಲಿ ಇಟ್ಟ. ಅದನ್ನು ಕೇಳಿರಬಹುದು. ನೀನು ರಾಮಾಯಣವನ್ನು ಓದಿದ್ದರಿಂದ ನಿಮಗೆ ಬರ್ತದದು. ಆ ಸಂದರ್ಭದಲ್ಲಿ ನೀಳವಾದಂತಹ ಶರದಿಗೆ ಸೇತುವನ್ನು ಕಟ್ಟುವಂತಹ ಕಾರ್ಯಕ್ಕೆ ನಳ ನೀಲಾದಿ ಮುಂತಾದ ಜಾಂಬವರ ನೇತೃತ್ವದಲ್ಲಿ 77 ಕೋಟಿ ಕವಿನಾಯಕರು ಬಲ್ಲುಕಾದಿಗಳು ಸೇರಿ 18 ಅರ್ಬುದ ವಾನರೆಲ್ಲ ಸೇರಿ ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಮುಂದಾದರು. ಎಷ್ಟು ದಿನ ಕಳೆದರೂ ಸೇತುವೆ ನಿರ್ಮಾಣ ಕಾರ್ಯ ಮುಗಿದೇ ಹೋದ ಸಂದರ್ಭದಲ್ಲಿ ರಾಮದೇವರು ನನ್ನನ್ನು ನೋಡಿ ಹೀಗಂತ ಅದರ ಅರ್ಥವನ್ನು ಗ್ರಹಿಸಿದಂತಹ ನಾನು ನನ್ನಿಂದಲೇ ಸೇತುವೆ ಕಾರ್ಯ ಪೂರ್ಣ ಆಗಬೇಕು ಎಂಬುದನ್ನು ಅರಿತುಕೊಂಡಂತಹ ನಾನು ಹೋದೆ. ನಾವೆಲ್ಲ ಕೇಳಿದ್ದು 5 ದಿವಸದಲ್ಲಿ ಕಟ್ಟಿ ಆಗಿತ್ತು ಅದು. ಹೌದು, 4 ದಿನಗಳಿಗೆ ಆಗಲಿಲ್ಲ. 5 ದಿನಕ್ಕೆ ನಾನು ಬರಬೇಕಾಯ್ತು. ನಾನು ಬಂದಂತ ಕಾರ್ಯ, ನಾನು ಮಾಡಿದಂತ ಕಾರ್ಯ ಹೇಗೆ ಹೇಗೆ ಅದೆಷ್ಟೋ ಗುಡ್ಡಗಳನ್ನ ಕಿತ್ತು ತಂದೆ. ಹೇಗೆ ಹೇಗೆ 2 ಕೈಗಳಲ್ಲಿ 2, ಹೆಗಲ ಮೇಲೆ 2, ಕಂಕುಳಲ್ಲಿ 2, ತಲೆ ಮೇಲೆ 1, ಮತ್ತೆ ಕಾಲಿನಲ್ಲಿ ಒದೆಯುತ್ತಾ ಅನೇಕ ಬೆಟ್ಟ ಗುಡ್ಡಗಳನ್ನು ತಂದು ಸಮುದ್ರಕ್ಕೆ ಹಾಕಿದೆ. ಸರಿ. ಆದ್ರೂ ಸೇತುವೆ ಕಾರ್ಯ ಪೂರ್ಣ ಆಗುವಾಗೆ ಕಾಣಲಿಲ್ಲ. ನೇರವಾಗಿ ಹೊರಟೆ. ಎಲ್ಲಿಗೆ? ಉತ್ತರದ ಕಡೆಗೆ. ಆಗ ನನ್ನ ಕಣ್ಣಿಗೆ ಬಿದ್ದಿದ್ದು ರಜತಾದ್ರಿ, ಕೈಲಾಸ ಪರ್ವತ. ಅದನ್ನು ನೋಡಿ ಅದನ್ನೇ ಕೀಳಬೇಕು ಎನ್ನುವಂತಹ ಕಾರಣಕ್ಕಾಗಿ ಅದರ ಬುಡಕ್ಕೆ ಕೈ ಹಾಕಿ ಅದು ಕಾಣಿಸಿದೆ. ಕೈಲಾಸಕ್ಕೆ ಕೈ ಹಾಕಿ ಕೈ ಸಾಲದೆ ಕೊಡ್ತೀಯೋ? ಕೈ ಸಾಲದಲ್ಲ, ಕತೆ ನೋಡಿ ಏನಾಗ್ತದಂತ. ಆಗ ಕೈಲಾಸ ಪರ್ವತ ಅಲುಗಾಡಲಿಕ್ಕೆ ಪ್ರಾರಂಭ ಆಯಿತು. ಅಂತಹ ಸಂದರ್ಭದಲ್ಲಿ ಪಾರ್ವತಿ ಶಿವನನ್ನ ಅಪ್ಪಿಕೊಂಡ್ಲಂತೆ. ಹೆದರಿ ಆಗ ಪಾರ್ವತಿ ಸಮೇತರಾದಂತಹ ಶಿವ ಕೆಳಗಿಳಿದು ಬಂದು ಅಯ್ಯ ಜಾಂಬವ, ಕೈಲಾಸ ಪರ್ವತವನ್ನ ಕೀಳುವುದನ್ನು ನಿಲ್ಲಿಸು. ನೀ ಆ ಕಾರ್ಯವನ್ನು ಮಾಡುವುದಕ್ಕೆ ಸಮರ್ಥನಿದ್ದೀಯಾ, ಯೋಗ್ಯನೂ ಇದ್ದೀಯಾ ಎಂಬುದಾಗಿ ಹೇಳಿದ್ರು. ಈ ಕೈಲಾಸ ಪರ್ವತ ನಾನು ವಾಸಿಸುವುದಕ್ಕೆ ಬೇಕು. ನನ್ನ ಮದುವೆಗೆ ಬಂದ ಪುಣ್ಯಾತ್ಮ ನಮ್ಮನ್ನು ಸುಖವಾಗಿ ಇರುವುದಾದ್ರೂ ಬಿಡು ಅಂತ ಹೇಳಿದ. ನನ್ನಲ್ಲಿ ಪಿತೃತ್ವವನ್ನು ಬಯಸಿದ. ಎತ್ತಲಿಲ್ಲ. ಅಂತಹ ಕಾರ್ಯವನ್ನು ಮಾಡಿದ್ದೇನೆ. ನಿನ್ನದಂತ ಮಹಾ ಕಾರ್ಯ. ನೀನು ಕೈ ಹಾಕಿ ಎತ್ತುವುದಕ್ಕೆ ವಿಷಯ ಅಂತ ಭಾವಿಸಿದ್ರೆ ನಾ ಒಂದು ಕಾಲದಲ್ಲಿ ನೀ ಹೇಳಿದ ಇಂತಹ ಗಿರಿಗಳನ್ನೆಲ್ಲ ಹೊಂದಿರಬಹುದಾದ ಭೂಮಿಯನ್ನು ಒಬ್ಬ ದುಷ್ಟ ಅಪಹರಿಸಿದ ಕಾಲಕ್ಕೆ ವರಾಹನಾಗಿ ಹೋಗಿ ಅದನ್ನೆಲ್ಲ ಮೇಲೆ ಚಿತ್ರಣ ಯಾರೋ ಮಾಡಿದ ಕಾರ್ಯ ನೀನಂತ ಯಾಕೆ ಹೇಳ್ಕೊಡ್ತೀಯ? ಅದು ಮಾಡಿದವರು ಶ್ರೀಮನ್ನಾರಾಯಣ ಎಂಬುದು ನಮಗೆಲ್ಲ ತಿಳಿದಂತಹ ವಿಷಯ. ಅದೇ ಕೆಲವೊಮ್ಮೆ ಹಾಗಾಗ್ತದೆ. ಏನು ಗೊತ್ತುಂಟ, ಹಾಲನ್ನು ಒಬ್ಬ ವ್ಯಕ್ತಿ ಹೊಂದಿರ್ತಾನೆ. ಹಾಲು 1 ದಿವಸ ಕಳೆದರೆ ಅದು ಮಜ್ಜಿಗೆ ಆಗ್ತದೆ. ಮಜ್ಜಿಗೆ ಕಳೆದರೆ ಬೆಣ್ಣೆ ಬರ್ತದೆ. ಬೆಣ್ಣೆಗೆ ಬಿಸಿ ಮಾಡಿದ್ರೆ ತುಪ್ಪ ಆಗ್ತದೆ. ನಾಳೆ ತುಪ್ಪ ಒಂದು ರೂಪಾಂತರಗಳು. ಮೊನ್ನೆ ನೋಡಿದ ಹಾಲು ಇದಲ್ಲ ಅಂತ ಹೇಳುವಾಗಿಲ್ಲ ಅಲ್ಲ. ಆ ದಿವಸದ ತುಪ್ಪದಲ್ಲಿ ಹಿಂದಿನ ದಿವಸದ ಹಾಲು ಇದ್ದಂತೆ ಗೊತ್ತಾಗ್ತದೆ. ಅದು ಅರ್ಥ ಆದವನಿಗೆ ವರಾಹ ಯಾರು ನಾನು ಯಾರು ಅಂತ ಅರ್ಥ ಆಗ್ತದೆ. ಅದು ಅರ್ಥ ಆಗ್ಲಿಲ್ವೋ ಅವನಿಗೆ ಆ ಜ್ಞಾನ ಇಲ್ಲ ಅಂತ ಅರ್ಥ ಅಷ್ಟೇ. ಸರಿ, ಹಾಗಾಗಿ ನಾನು ವರಾಹನಲ್ಲವ ಹೌದು ಅಂತ ತೋರಿಸುವುದಕ್ಕೆ ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಆ ಮಡಿ ಕೊಡ್ತೀಯೋ? ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕೊಡುದಿಲ್ವೋ? ಇಲ್ಲ. ಬಾ ಹಾಗಾದ್ರೆ. ಜಾಂಬವನನ್ನ ಕೆಣಕಿ ಉಳಿದವರಿಲ್ಲ ಭೂಮಿಯ ಮೇಲೆ. ಈ ಜಾಂಬವನೊಡನೆ ಯುದ್ಧ ಮಾಡಿ
ಉಳಿದವರಿಲ್ಲ ಯಾರು. ಆದರೂ ಈ ಬಾಲಕ ನನ್ನೊಡನೆ ಹೋರಾಟ ಮಾಡಿ ಬದುಕುಳಿದುತ್ತೆ ವಿಶೇಷವಾಯ್ತಲ್ಲ. ಒಂದು ರಾಮ ರಾವಣರ ಯುದ್ಧದ ಕಾಲದಲ್ಲಿ ಅದೆಷ್ಟೋ ದಾನವರನ್ನು ಹೊಸುಕಿ ಕೊಂದೆ. ಆದರೂ ನನ್ನ ದೇಹದ ಶಕ್ತಿ ಎಲ್ಲಿಂದ ಕಡಿಮೆಯಾಗಿರಲಿಲ್ಲ. ಸಮುದ್ರಕ್ಕೆ ಸೇತುವನ್ನು ಕಟ್ಟುವಂತಹ ಕಾಲದಲ್ಲಿ ಅದೆಷ್ಟೋ ಗುಡ್ಡ ಬೆಟ್ಟಗಳನ್ನು ಕಿತ್ತು ತಂದೆ. ನನ್ನ ತೋಳಿನ ಕಸು ಒಂದಿನಿತ್ತು ಕಡಿಮೆ ಆಗಿರಲಿಲ್ಲ. ಆದರೆ ಈ ಬಾಲಕನೊಡನೆ ಹೋರಾಡುತ್ತಿರುವಂತಹ ಕಾಲದಲ್ಲಿ ನನ್ನ ದೇಹದ ಶಕ್ತಿ ಕ್ಷಣ ಕ್ಷಣಕ್ಕೂ ಕಡಿಮೆ ಆಗುತ್ತಾ ಇದೆ. ಇವನನ್ನು ನೋಡಿದರೆ ಬಾಲಕನ ಹಾಗೆ ಕಾಣುತ್ತಾನೆ, ಹೇಳಿಕೊಳ್ಳುತ್ತಾನೆ ತಾನು ಗೋಪಾಲಕ ಎನ್ನುವ ಹಾಗೆ. ಆದರೆ ಇವ ನೀಡಿದಂತ ಪೆಟ್ಟು ಮಾತ್ರ ಭೂಪಾಲಕರ. ಯಾರು ನೀನು? ಯಾರಾದ್ರೂ ನಾನು ಯಾರು ಎನ್ನುವ ವಿಷಯ ನಿನಗೆ ಅಗತ್ಯ ಇಲ್ಲ. ನನಗೆ ಬೇಕಾಗಿರುವುದು ಮಣಿ. ಅದನ್ನು ಕೊಡಲು ಸಾಧ್ಯ ಇಲ್ಲದಿದ್ರೆ ಹೋರುವುದು. ನನ್ನ ಪಾಲಿಗೆ ಪುನಃ ಸೋಲುಂಟಾಯಿತು. ಹಾಗಾದರೆ ಯಾರೀತ ಎಂದು ಊಹಿಸದೆ ಹೇಳಿದ್ದೇನೆ. ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳನ್ನು ಸುಗಮವಾಗಿ ನೆರವೇರಿದಕ್ಕೋಸ್ಕರವಾಗಿ ಆದಿಮಾಯೆ ಮೂವರನ್ನು ಸೃಷ್ಟಿ ಮಾಡಿಸಿದಳಂತೆ ತ್ರಿಮೂರ್ತಿಗಳನ್ನು. ಅವರಲ್ಲಿ ಒಬ್ಬ ಇವನಾಗಿರಬಹುದೇ? ಬ್ರಹ್ಮದೇವ ಎಂದು ತರ್ಕಿಸಲೇ ಅದು ಸಾಧ್ಯ ಇಲ್ಲ. ಬ್ರಹ್ಮದೇವ ನನ್ನ ತಂದೆ, ಮಗನೊಡನೆ ತಂದೆಯ ಹೋರಾಟ ಮಾಡುವುದಕ್ಕೆ ಸಾಧ್ಯವಿಲ್ಲವಲ್ಲ. ಲಯಕರ್ತನಾದಂಥ ಈಶನೆಂದು ಭಾವಿಸಲೇ ಹಾಗೆ ಭಾವಿಸುವುದಕ್ಕೂ ಸಾಧ್ಯ ಇಲ್ಲ. ಕೈಲಾಸ ಪರ್ವತವನ್ನು ಎತ್ತುವಂತಹ ಸಂದರ್ಭದಲ್ಲಿ ನನ್ನೊಡನೆ ಮಿತ್ರತ್ವವನ್ನು ಸಾಧಿಸಿದವ ಮಿತ್ರರೊಡನೆ ಹೋರಾಟ ಮಾಡುವುದಕ್ಕೆ ಮುಂದಾಗುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಹಾಗಾದರೆ ಇವನಾರು ಪಾಲನಕರ್ತನಾದಂತಹ ಶ್ರೀಹರಿ ಇರಬಹುದೇ? ಅವನೊಮ್ಮೆ ನೋಡಿದಂತಹ ಕಾಲಕ್ಕೆ ಅವನು ಉಸಿರನ್ನು ಒಳ ತೆಗೆದುಕೊಂಡಾಗ ಸಕಲ ಚರಾಚರಗಳು ಮೂಗಿನ ಒಳಗೆ ಹೋಗುವುದನ್ನು ಕಂಡೆ ನಾನು. ಅಂದರೆ ಅವನಲ್ಲಿ ಸಾವು ಅಂತರ್ಗತವಾಗಿದೆ ಎಂಬುದು ನನ್ನ ಅರಿವಿಗೆ ಬರ್ತದೆ. ಉಸಿರನ್ನು ಹೊರಬಿಟ್ಟಂತಹ ಕಾಲಕ್ಕೆ ಸಕಲ ಚರಾಚರಗಳು ಹೊರಬಂದ ಹಾಗೆ ಕಾಣುತ್ತದೆ. ಅವನಲ್ಲಿ ಹುಟ್ಟು ಸಹ ಅಡಕವಾಗಿದೆ ಎಂಬುದು ಅರ್ಥ ಆಗ್ತದೆ. ಮಾತ್ರವಲ್ಲ, ಅವನ ಪಾದಮೂಲಗಳಿಂದ ನದಿಗಳು ಹರಿದು ಬರುವ ಹಾಗೆ ಕಾಣುತ್ತವೆ. ಹಾಗಾದರೆ ಇವ ಯಾರಿರಬಹುದು ಎಂದು ತರ್ಕಿಸಿದರೆ ಸಕಲ ಭೂತವನ್ನೆಲ್ಲ ತನ್ನಲ್ಲಿ ಅಡಗಿಸಿಕೊಂಡಂತಹ ವಿಶ್ವಂಭರನೇ ಇರಬೇಕು. ಅವನಲ್ಲೇ ಕೇಳ್ತೇನೆ. ಮಹನೀಯ, ಶಕ್ತಿಯನ್ನು ಹೋರಾಟದಲ್ಲಿ ಮುಂದಾದೆ, ಅದು ಯಶವನ್ನು ಕಾಣಲಿಲ್ಲ. ಯುಕ್ತಿಯಿಂದ ಗೆಲ್ಲುವುದಕ್ಕೆ ಮುಂದಾದೆ, ಆಗಲೂ ಸಹ ವಿಫಲತೆಯನ್ನು ಹೊಂದಿದೆ. ಈಗ ಭಕ್ತಿಯಿಂದ ಧೈರ್ಯದಿಂದ ಪ್ರಾರ್ಥಿಸಿಕೊಳ್ಳುತ್ತೇನೆ. ಯಾರು ಶರಣನಿಂದೆನಲಾಗ ಶ್ರೀಹರಿಗೆ, ಶರಣನಿಂದೆನಲಾಗ ಶ್ರೀಹರಿ, ಕರುಣದೊಳು ಕ್ಷಮೆಯಂತೂ ಧರಿಸಿದರು ಶ್ರೀರಾಮ ರೂಪವನ ತ್ರಿಲೋಕದಲ್ಲಿ. ರಾಮ ರಾಘವ ದಶರಥ ಬಾಲ, Rama
ರಾಮ, ಸೀತಾರಾಮ, ರಾಜಾರಾಮ, ಕೌಸಲ್ಯ ನಂದನ ರಾಮ, ರಾಮ ರಾಮ. ಶರಣನೆ ಅವತರಿಸೋ ಶರಣನೆ ಅವತರಿಸೋ ಶರಣನೆ ಅವತರಿಸೋ ಬಿಂದಗೆ ವರದಿಯ ನೆನಪರಿತು ಬಿಂದಗೆ ವರದಿಯ ನೆನಪರಿತು ಮನುಷ್ಯನ ವೀರುವೆ ಮುಂದಿನ ಯುಗದೊಳು ಮನುಷ್ಯನ ವೀರುವೆ ಮುಂದಿನ ಯುಗದೊಳು ಇರುವ ಎಂಬುದ ಮರತಿಯೇ ಶರಣನೆ ಅವತರಿಸೋ ವರದಿಯ ನೆನಪರಿತು ಜಾಂಬವ, ಯಾವ ರೂಪದಿಂದ ನನ್ನನ್ನು ಗುರುತಿಸುವುದಕ್ಕೆ ನಿನಗೆ ಸಾಧ್ಯವು ಅದೇ ಶ್ರೀರಾಮ ರೂಪವನ್ನು ನಾನು ಧರಿಸಿ ನಿಂತ ಕಾಲಕ್ಕೆ ನೀನು ನನ್ನ ಪಾದದಡಿಯಲ್ಲಿ ಬಿದ್ದು ಬೇಡುತ್ತಾ ಇದ್ದಿ ಮಗು. ಮಗು, ಶರಣನಾದಂತಹ ನೀನು ಅವತರಿಸಿ ಕೇಳಬೇಕಾದದ್ದುಂಟು. ಏನು? ಯಾಕಂದ್ರೆ ಹಿಂದಿನ ಯುಗದಲ್ಲಿ ಮಹಾನಿರ್ಯಾಣಕ್ಕೆ ನಾವು ಹೋಗುವ ಕಾಲಕ್ಕೆ ಸರಯು ತೀರದಲ್ಲಿ ನಾನು ನೀರಿನಲ್ಲಿ ಇಳಿಯುವ ಕಾಲಕ್ಕೆ ನೀನು ಹನುಮನು ಮೈಂದ ದಿವಿದರ ಒಂದಾಗಿ ಬಂದು ನಮ್ಮಲ್ಲಿ ಕೇಳಿದ್ದು. ದುಃಖಿಸಿದುಂಟು ಸ್ವಾಮಿ. ಯಾಕಂದ್ರೆ ನಮಗೆ ಈ ಕಾಲದಲ್ಲಿ ಸಾವು ಬರುವ ಹಾಗಿಲ್ಲ. ಅಷ್ಟು ದೀರ್ಘಕಾಲಿಕವಾದಂತಹ ಆಯುಷ್ಯವನ್ನು ಪಡೆದ ನಾವು ಹೇಗೆ ಇರುವುದು ಮುಂದೆ ಅಂತ ರಾಮಸತ್ವದ ರಾಮತತ್ವದ ರೂವಾರಿಗಳಾಗಿ ಯುಗ ಯುಗಾಂತರದಲ್ಲಿಯವರೆಗಾಗಿ ನೀವಿರಬೇಕು. ರಾಮ ಎನ್ನುವ ವ್ಯಕ್ತಿ ಇಲ್ಲದೆ ಹೋದರೂ ಕೂಡ ರಾಮ ಎನ್ನುವ ತತ್ವ, ರಾಮನಾಮದ ಸತ್ವ ಯುಗಾಂತರದಲ್ಲಿಯೂ ಇರ್ತದೆ. ಅದರ ಪ್ರತಿಪಾದಕರಾಗಿ, ಅದರ ಪ್ರಚಾರಕರಾಗಿ ನೀವೆಲ್ಲ ಉಳಿಯಬೇಕು ಅಂತ ಹೇಳಿದ್ದು. ಅದೇ ಕಾಲಕ್ಕೆ ಯುಗ ಯುಗದಲ್ಲಿಯೂ ಬಗೆ ಬಗೆಯ ಅವತಾರಗಳಲ್ಲಿ ನಾನು ಕಾಣಿಸಿಕೊಂಡ್ರು ನಿಮಗೆ ರಾಮನ ರೂಪದಲ್ಲಿಯೇ ಕಾಣಿಸಿಕೊಳ್ತೇನೆ. ಹಾಗೆ ಪೂರ್ವದಲ್ಲಿ ನಿನ್ನಲ್ಲಾಡಿದ ಮಾತಿಗನುಸಾರವಾಗಿ ನಾನು ಈ ರೂಪದಲ್ಲಿ ಇಲ್ಲಿಯವರೆಗಾಗಿ ಬರಬೇಕಾಗಿ ಬಂದಿತ್ತು. ಮೊದಲಾಗಿ ನಾನು ಅಚ್ಯುತನಾಗಿಯೇ ಉಳಿಯಬೇಕು. ನನ್ನ ಭಕ್ತರಿಗೆ ಕೊಟ್ಟ ಮಾತುಗಳೇನುಂಟು ಆ ಮಾತನ್ನು ಈಡೇರಿಸುವುದಕ್ಕೆ ಬೇಕಾಗಿ ನಿನ್ನನ್ನು ಹುಡುಕುತ್ತಾ ಇಲ್ಲಿಯವರೆಗಾಗಿ ಬಂದ ನನ್ನನ್ನು ನೀ ಗುರುತಿಸುವುದಕ್ಕೆ ಅಸಾಧ್ಯ ಆದದ್ದು ಯಾಕೆ ಹೇಳು? ನಿನಗೆ ಕವಿದಂತಹ ಅಜ್ಞಾನ. ಯಾವ ಅಜ್ಞಾನ? ತನ್ನಲ್ಲಿ ಬಲ ಉಂಟು, ತನ್ನಲ್ಲಿ ಶಕ್ತಿ ಉಂಟು ಎನ್ನುವಂತ ಅಜ್ಞಾನದ ಪರೇ ನಿನ್ನ ಜ್ಞಾನ ಚಕ್ಷುವಿನ ಮೇಲೆ ಕವಿದ ಕಾಲಕ್ಕೆ ರೂಪವೇದವಾಗಿ ಬಂದು ನಿಂತ ನನ್ನಲ್ಲಿರುವ ಮೂಲ ರಾಮನನ್ನು ಗುರುತಿಸುವಲ್ಲಿ ನೀ ಸೋತೆ. ಹಾಗಾದರೆ ನಮ್ಮಲ್ಲಿರಬಹುದಾದ ಕಣ್ಣಿನ ಪರಹರಿದಾಗ ಮಾತ್ರ, ಯಾವಾಗ ಸೋಲು ಎನ್ನುವಂತ ಹೊಡೆತ ನಿನ್ನ ಪಾಲಿಗೆ ಬಿತ್ತು ಆಗ ನಿನ್ನ ಅಹಂಕಾರದ ಪರಹರಿದಾಗ ಈಗ ನನ್ನಲ್ಲಿ ರಾಮನನ್ನು ಕಾಣುವುದಕ್ಕೆ ನಿನಗೆ ಸಾಧ್ಯ ಆಯಿತು. ಮಗು, ಲೋಕದಲ್ಲಿ ವರ್ತಮಾನ ಕಾಲದಲ್ಲಿ ಕೃಷ್ಣಾವತರಣದಲ್ಲಿ ನಾನಿದ್ದೇನೆ. ರಾಮನಾಗಿ ವಿಧಿಯನ್ನು ಬೋಧಿಸಿದೆ, ಕೃಷ್ಣನಾಗಿ ನಿಯಮಗಳನ್ನು ಹೇಳ್ತಾ ಇದ್ದೇನೆ. ರಾಮನಾಗಿ ನನ್ನ ಹಾಗೆ ನಡೆಯಿರಿ ಅಂತ ಬೋಧಿಸಿದೆ, ಕೃಷ್ಣನಾಗಿ ನನ್ನ ಹಾಗೆ ನಡೆಯಬೇಡಿ ಅಂತ ಹೇಳ್ತಾ ಇದ್ದೇನೆ. ಯಾಕೆ? ಅದು ವಿಧಿ, ಇದು ನಿಷೇಧ. ಹಾಗಾದರೆ ಯುಗ ಯುಗದಲ್ಲಿ ಬಗೆ ಬಗೆಯ ರೂಪವನ್ನು ಧರಿಸುವ ನಾನು ಈ ಕಾಲಕ್ಕೆ ಕೃಷ್ಣಾವತರಣದಲ್ಲಿದ್ದೇನೆ. ನಿನ್ನನ್ನು ಕಂಡು ಬರುವಲ್ಲಿಯೂ ಒಂದು ಕಾರಣ ಉಂಟೇ. ಏನು ಕಾರಣ? ವರ್ತಮಾನ ಕಾಲದಲ್ಲಿ ದ್ವಾರಕಾಧೀಶರಾದಂತಹ ಬಲಭದ್ರನಿಗೆ ತಮ್ಮನಾಗಿ ನಾನು ಕೃಷ್ಣನಾಗಿದ್ದೇನೆ. ಬಂದಂತಹ ಒಂದು ಅಪವಾದ ಏನು? ಶಮಂತಕ ರತ್ನವನ್ನು ನಾನು ಅಪಹರಿಸಿದ್ದೇನೆ ಅನ್ನುವುದು. ನಿನ್ನ ಮೇಲೆ ಅಪವಾದವೇ ಸ್ವಾಮಿ. ನನ್ನ ಸಖ ಅದನ್ನು ಧರಿಸಿ ಬಂದಿದ್ದ. ಧರಿಸಿ ಬಂದ ಸಖನನ್ನು ಸಿಂಹಕ್ಕೆ ಬಂದಿತ್ತು. ಆ ಬಳಿಕ ಮುಂದೇನಾಯಿತು ನಿನಗೆ ವಿದಿತವಾದ ವಿಷಯವೇ ಅದು. ಹಾಗಾದರೆ ನಾ ಬಯಸಿ ಬಂದಂತಹ ಮಣಿಯನ್ನು ನೀ ಕೊಟ್ಟೆ ಅಂತಾದರೆ ರಾಮ ಕಾರ್ಯದಲ್ಲಿ ನಿನ್ನನ್ನು ತೊಡಗಿಸಿಕೊಂಡ ಹಾಗೆ ಆಗ್ತದೆ. ತನ್ಮೂಲಕವಾಗಿ ನನ್ನ ಮೇಲೆ ಒದಗಿರಬಹುದಾದ ಅಪವಾದ ಪರಂಪರೆಗಳಿಂದ ನಾ ಮುಕ್ತನಾಗುವುದಕ್ಕೂ ನನಗೊಂದು ಅವಕಾಶ ಸಿಗುತ್ತದೆ. ಹಾಗಾಗಿ ನನ್ನ ಭಕ್ತನಾಗಿ ನನಗೊದಗಿರುವಂತಹ ಪಾಪದ ಲೇಪವನ್ನು ಕಳೆಯುವುದಕ್ಕೆ ಆ ಮಣಿಯನ್ನು ನನಗೆ ನೀನು ಕೊಡಬೇಕು. ಆದರೆ ಒಂದು ಮಾತು ಏನು? ಜಾಂಬವತಿ ಎಂಬಿವಳ ಎನ್ನಯ ಜೊತೆ ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಪುದು. ಜಾಂಬವತಿ ಎಂಬಿವಳ ಸಾದರದಿ ಸ್ವೀಕರಿಪುದು. ನಿನ್ನೊಡನೆ ನಾನು ಮೂಡಿದು ಅಪರಾಧವನ್ನು ಮಾಡಿದೆ. ನನ್ನಿಂದ ಸರ್ವತಾ
ಅಪರಾಧವಾಗಿ ಹೋಯಿತು. ಯಾವ ಕರಗಳಿಂದ ನಿನ್ನ ಪಾದವನ್ನು ತೊಳೆದು ಹೂಗಳನ್ನಿಟ್ಟು ಪೂಜಿಸಬೇಕಾಗಿತ್ತು, ಅದೇ ಕರಗಳಿಂದ ನಿನ್ನ ಕೋಮಲವಾದಂತಹ ಶರೀರಕ್ಕೆ ಪೆಟ್ಟನ್ನು ಕೊಟ್ಟೆ, ನೋವನ್ನುಂಟು ಮಾಡಿದೆ. ಯಾವ ಬಾಯಿಯಿಂದ, ಯಾವ ನಾಲಿಗೆಯಿಂದ ನಿನ್ನ ನಾಮವನ್ನು ಜಪಿಸುತ್ತಾ ಇದ್ದೇನೋ, ಅದೇ ನಾಲಿಗೆಯಿಂದ ನಿನ್ನನ್ನು ಬೈದೆ, ಭಂಗಿಸಿದೆ, ನಿಂದಿಸಿದೆ. ಯಾವ ಮನಸ್ಸಿನಲ್ಲಿ ನಿನ್ನ ಮೂರ್ತಿಯನ್ನಿಟ್ಟು ಸದಾ ಧ್ಯಾನಿಸುತ್ತಾ ಇದ್ದೇನೋ, ಅದೇ ಹೃದಯದಲ್ಲಿ ನಿನ್ನನ್ನು ದ್ವೇಷಿಸುವಂತೆ ನನ್ನದು ಸರ್ವದಾ ಅಪರಾಧವಾಗಿ ಹೋಯಿತು. ನನ್ನ ಅಪರಾಧ ಪರಿಮಾರ್ಜನೆಗಾಗಿ ನೀನು ಕೇಳಿದಂತಹ ಒಂದು ರತ್ನ ಶಮಂತಕ ಮಣಿ ಮಾತ್ರ ಅಲ್ಲ, ಅದೊಂದು ಆಗಲೇ ಹೇಳಿದೆ. ಕಾಡಿನಲ್ಲಿ ಅಲಿಯುತ್ತಿರುವಂತಹ ಸಂದರ್ಭದಲ್ಲಿ ಹೆಣ್ಣು ಶಿಶುವೊಂದನ್ನು ತಂದು ಸಾಕಿದೆ ಎಂಬುದಾಗಿ. ಹೌದು, ಅವಳು ಈಗ ಪ್ರಾಯ ಪ್ರಬುದ್ಧರಾಗಿದ್ದಾಳೆ, ಕನ್ಯಾರತ್ನ. ಅವಳನ್ನು ನಿನಗೆ ಇಯುತ್ತೇನೆ. ಜೊತೆಯಲ್ಲಿ ತೊಟ್ಟಿಲಲ್ಲಿ ಮಲಗಿರುವಂತಹ ಗಂಡು ಶಿಶು ಪ್ರವೀರ, ಪುತ್ರರತ್ನ, ಹೀಗೆ ರತ್ನ ತ್ರಯಗಳನ್ನು ನಿನಗೆ ನೀಡುತ್ತೇನೆ. ಸ್ವೀಕರಿಸಿ ನನ್ನನ್ನು ಉತ್ತರಿಸಬೇಕು ದೇವ, ಉತ್ತರಿಸಬೇಕು. ರಾಮಾವತಾರದಲ್ಲಿ ನಾನಿರುವ ಕಾಲಕ್ಕೆ ನಾನು ಏಕಪತ್ನಿ ವ್ರತಸ್ಥ. ಆದ್ದರಿಂದ ಈಗಿನ ಅವತಾರವಾದಂತಹ ಕೃಷ್ಣನ ಅವತಾರವನ್ನು ನೀ ಧರಿಸಬೇಕು. ನಿನಗೆ ನಾನು ಜಾಂಬವತಿಯನ್ನ ದಾರ ಎರೆದು ಕೊಡುತ್ತೇನೆ. ಇದು ಕೃಷ್ಣ ರೂಪದಲ್ಲಿ ನಿನ್ನೆದುರು ಕಾಣಿಸಿದ್ದೇನೆ. ಬಹುಪತ್ನಿ ವಲ್ಲಭನಾಗಿ ನಾನು ಈಗ ಕಾಣಿಸಿಕೊಂಡಿದ್ದೇನೆ. ಯಾಕೆ ಹೇಳಿ? ಹೇಗೂ ಬದುಕಿದರೆ ಬದುಕಲ್ಲ, ಬದುಕುವ ಹಾಗೆ ಬದುಕಿದರೆ ಮಾತ್ರ ಅದು ಬದುಕಾಗಿರ್ತದೆ. ಕೃಷ್ಣನಾದವ ಬಹುಪತ್ನಿಯರಿಗೆ ವಲ್ಲಭನಾಗಿದ್ದಾನೆ ಅಂತ ನಾಳೆ ಊರಲ್ಲಿದ್ದವರೆಲ್ಲ ಬಹುಪತ್ನಿಯರಿಗೆ ವಲ್ಲಭರಾಗುವುದಲ್ಲ. ನಾಳೆಗೆ ನೀವು ಬಹುಪತ್ನಿಯರಿಗೆ ವಲ್ಲಭರಾಗಬೇಕು. ಮೊದಲು ನೀವು ಕೃಷ್ಣರಾಗಬೇಕು. ನೀವು ಕೃಷ್ಣರಾದ್ರೆ ಬಹುಪತ್ನಿಯರಿಗೆ ವಲ್ಲಭರಾಗುವುದಕ್ಕಾಗ್ತದೆ. ಇಲ್ಲವೋ ಜೀವನದ ಲತಾಗುವುದಕ್ಕೆ ಸಾಧ್ಯ ಇಲ್ಲವೋ. ಒಬ್ಬಾಕೆ ಹೆಣ್ಣನ್ನು ಮದುವೆಯಾದ ನೀವು ಬದುಕಿನಲ್ಲಿ ರಾಮನಾಗಿಯೇ ಉಳಿಯಬೇಕು. ಈ ತತ್ವದಿಂದಲೇ ರಾಮಕೃಷ್ಣಾವತಾರದಲ್ಲಿ ನಾ ಕಾಣಿಸಿಕೊಂಡರು. ನನಗೆ ಒದಗಿರುವ ಅಪವಾದವನ್ನು ದೂರೀಕರಿಸುವುದಕ್ಕೆ ನಿಮಿತ್ತ ಮಾತ್ರವಾಗಿ ಬಳಸಿಕೊಂಡ ಈ ಪ್ರಕರಣದಲ್ಲಿ ನಿಮಗೆಲ್ಲ ದರ್ಶನ ಕೊಡುವುದಕ್ಕೆ ಬೇಕಾಗಿ ಈ ಕಾಲಕ್ಕೆ ಬಂದದ್ದು. ಇದು ದ್ವಾಪರ ಯುಗ, ಎರಡಲ್ಲದ್ದು. ಅಂದ್ರೆ ಧರ್ಮ ಎರಡು ಕಾಲಿನ ಮೇಲೆ ನಿಂತಿದೆ, ಎರಡು ಕಾಲಿನ ಮೇಲಿಲ್ಲ, ಅಂದ್ರೆ ಬೀಳುವ ಸ್ಥಿತಿಯಲ್ಲಿ. ಈ ಕಾಲಕ್ಕೆ ಲೋಕಮುಖದಲ್ಲಿ ಧರ್ಮದ ರಕ್ಷಣೆಗೆ ಬೇಕಾಗಿ, ಅಧರ್ಮದ ನಾಶಕ್ಕಾಗಿ ನಾನು ಈ ಹಾದಿಯಲ್ಲಿ ಸಾಗುವುದು ನನಗೆ ಅನಿವಾರ್ಯ. ಹಾಗಾಗಿ ನೀನು ಕೊಟ್ಟಂತ ರತ್ನತ್ರಯಗಳನ್ನು ಸ್ವೀಕರಿಸಿ ನನ್ನ ಊರಿಗಾಗಿ ನಾನು ಸಾಗುತ್ತೇನೆ. ಲೋಕಕ್ಕೂ ನಿನಗೂ ಸರ್ವರಿಗೂ ಮಂಗಳವಾಗಲಿ.